ಬಗ್ಗೆ ಪುಸ್ತಕ ಅಂತ ನಮ್ಮ ಹರಿವರಸನ್ ಅವರು ಒಂದು ಅದ್ಭುತವಾದ ಒಂದು ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ 2 ಸಾಂಗ್ ತೋರಿಸಿದ್ರು ನನಗೆ ತುಂಬಾನೇ ಹಾರ್ಟ್ಲಿ ತುಂಬಾ ಇಷ್ಟ ಆಯ್ತು ನನಗೆ. ಯಾಕಂದ್ರೆ ಒಂದು ಅಪ್ಪನ ಬಗ್ಗೆ ಒಂದು ಸಾಂಗ್ ನಾನು ನೋಡಿದೆ. ಅಪ್ಪ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಮಕ್ಕಳಿಗೋಸ್ಕರ ಅವರ ಇದಕ್ಕೆ ಅಂತ ತುಂಬಾನೇ ನೀಟಾಗಿ ತೆಗ್ದಿದ್ದಾರೆ. ಯಾಕಂದ್ರೆ ಪ್ರತಿ ಒಂದು ಶಾರ್ಟನ್ನು ಈಗ ನಾನು ನೋಡಿ ನನ್ನ ಅನುಭವದಲ್ಲಿ 33 ವರ್ಷ ಸರ್ವಿಸ್ ನನಗೆ ಸುಮಾರು ಒಂದು 727 ಸಿನಿಮಾ ಮಾಡಿದ್ದೀನಿ ಫೈಟ್ ಮಾಸ್ಟರ್ ಆಗಿ. ಫೈಟ್ ಮಾಸ್ಟರ್ ಆಗಿನೇ ನನಗೆ ಎಕ್ಸ್ಟ್ರಾ ಅಷ್ಟು ಅನುಭವ ಇರೋನು. ನಾನು ಪ್ರತಿ ಒಂದು ಶಾರ್ಟ್ನ ಅಬ್ಸರ್ವ್ ಮಾಡ್ತೀನಿ. ನಾನು ಈಗ ಲೈಟಿಂಗ್ಸ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಪ್ರತಿ ಒಂದು ಅದು ಎಲ್ಲಾ ತರನು ಒಂದೊಂದು ಶಾರ್ಟ್ನು ಅಷ್ಟು ನೀಟಾಗಿ ಮಾಡಿದ್ದಾರೆ ನಮ್ಮ ಹರಿವರಾಸನ್ ಅವರು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಈಗ ತಂದೆಗಳು ಏನೇನ್ ಕಷ್ಟ ಪಡ್ತಾರೆ, ಒಂದು ಸಿಮೆಂಟ್ ಹೊರ್ಬೋದು, ಒಂದು ಬಾತ್ರೂಮ್ ತೊಳಿಬಹುದು, ಒಂದು ತರಕಾರಿ ಮಾಡ್ತಾ ಇರೋದು, ಒಂದೊಂದು ಶಾರ್ಟ್ಸ್ ಅದೆಷ್ಟು ಅಂದ್ರೆ ಜನಕ್ಕೆ ಯಾವ ತರ ಕೊಡಬೇಕು ಅನ್ನೋದು. ಈಗ ಕೆಲವರು ನಾ ಸಿನಿಮಾಗಳನ್ನ ನೋಡಿರ್ತೀವಿ, ಏನೋ ಯಾವ್ದೋ ಒಂದು ತೋರಿಸ್ಬಿಟ್ಟು ಇದ್ ಮಾಡ್ತಾರೆ. ಆದ್ರೆ ಇವರು ಪ್ರತಿ ಒಂದು ಆ ಸಾಂಗ್ ಏನೇನ್ ಕೇಳುತ್ತೆ, ಅದು ಯಾವ್ಯಾವ್ದನ್ನ ಲಿರಿಕ್ಸ್ ಬಗ್ಗೆ ಯಾವ್ಯಾವ್ದನ್ನ ಕೇಳುತ್ತೆ, ಅದನ್ನ ಪ್ರತಿ ಒಂದನ್ನು ಕೂಡ ಅಷ್ಟು ನೀಟಾಗಿ ತೆಗ್ದಿದ್ದಾರೆ. ಆಮೇಲೆ ತುಂಬಾನೇ ಲೊಕೇಶನ್ ಕೂಡ ಅದಕ್ಕೆ ಶೂಟ್ ಆಗಂತದನ್ನ ತುಂಬಾ ಚೆನ್ನಾಗಿ, ಆಮೇಲೆ ಆಕ್ಟಿಂಗ್ ಕೂಡ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ಮಾಡಿದಾರೆ. ಆ ತರ ತುಂಬಾ ಚೆನ್ನಾಗಿ ಮಾಡ್ಸಿದ್ದಾರೆ ಕೂಡ. ಯಾರೋ DOP ಗೊತ್ತಿಲ್ಲ, ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಪ್ರತಿ ಒಂದು ಶಾರ್ಟ್ಗಳು ನಂಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಸಾಂಗ್ ನೋಡಿದೆ, ಒಂದು ದೇವ್ರು ಕಲ್ಲನ್ನ ಕೆತ್ತಬೇಕಾದ್ರೆ ಅದನ್ನ ಶಿಲೆ ಆಗಿ ಅದನ್ನ ದೇವ್ರನ್ನ ಪೂಜಿಸ್ತಾರೆ. ಅದು ಕೆಲವೊಂದೆಲ್ಲ ತುಂಬಾನೇ ಇಂಟ್ರೆಸ್ಟ್ ಆಯ್ತು. ಆಮೇಲೆ ಕೆಲವೊಂದೆಲ್ಲ ಶಾರ್ಟ್ಗಳನ್ನ ನೋಡಿದೆ. ನಾವು ಬಡವರು ಎಷ್ಟು ಬಡವ ಸ್ಥಾನದಲ್ಲಿ ಹೆಂಗ್ ಇರ್ತಾರೆ, ಒಂದು ಮೂಗ್ಬತ್ತಿ ಇರಲ್ಲ, ಒಂದು ಓಲೆ ಇರಲ್ಲ, ಅದನ್ನೆಲ್ಲ ಪ್ರತಿ ಒಂದು ಶಾರ್ಟ್ ಕೂಡ ಬ್ಯೂಟಿಫುಲ್ ಆಗಿ ತೆಗ್ದಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್.